ಶ್ರೀ ಗುರುಗಣಾಧಿಪತಿಭ್ಯಾಂ ನಮಃ. ಸುಂದರಾಂಗ ಸುಕಲಾನ್ವಿತ ಶುಭ ಚರಣ ಕಟಿಶೋಭಿತ ವ್ಯಾಳಸು ಬಂಧನಾಭ್ಯ ಶತಕೋಟಿ ಚತುಷ ಕಿರಣ ಚಂದನಾಗ ಚರ್ಚಿತ ಸುಮನೋಹರ ಚಂದನಾಗ ಚರ್ಚಿತ ಸುಮನೋಹರ ಮಂದಹಾಸ ಮಹಿಮಾ ಮುದಿ ಶುಭಕರ ಶ್ರೀಲೋಕೆ ಸುಮೋಹನ ವಾರಣಾಪುರದ ನಾಯಕ ಸನ್ನುತ ನಾರದಾದಿ ವಂದಿತ ಪದಯುಗ ದೇವಾ ಗಣಪ ಅಂಬಿಕಾಸುತ ವಿಘ್ನರಾಜನ ಪಿರಿದು ಸ್ತುತಿಸಿಯೇ ಅಂಬುಲಿದಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರೇ ಪಾದಾಂಬುಜಗೆ ಪಡಬಡುತ್ತ ಬಡಿಬೆಗಿ ಕಥಾಮೃತವ ವೈಕುಂಠಪುರದಲ್ಲಿ
ಸಲಿಸುತ್ತ ಭಕ್ತರ ಇಷ್ಟಾರ್ಥವನ್ನು ಸಲ್ಲಿಸುತ್ತ ಹರಿ ಕಾಪಾಡು. ಪೂರ್ವದಲ್ಲಿ ಅತ್ತ ಇತ್ತ ಸುತ್ತಮುತ್ತ ಎತ್ತ ನೋಡಿದರತ್ತ ಕತ್ತಲೆಯ ಮುತ್ತ ಕಾಣದೇ ಇರುವಂತಹ ಗಾಢಾಂಧಕಾರದ ಮಧ್ಯದಲ್ಲಿ ದಿಕ್ಕು ಕಾಣದೆ ದೆಸೆಗಟ್ಟಂತಹ ತ್ರೈಮೂರ್ತಿಗಳಾದಂತಹ ನಮ್ಮೂವರು. ಕಾರಣ ಯಾರು, ಹುಟ್ಟಿಗೆ ಕಾರಣ ಏನು, ಮುಂದೇನು ಎಂಬುವಂತಹ ಅರಿವೇ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅಭಯಪ್ರದಳಾಗಿಯೂ ತಾಯಿ ಸ್ವರೂಪದಿಂದ ನಮ್ಮ ಹುಟ್ಟಿಗೆ ಕಾರಣೀಕರ್ತಲಾದವಳು ಓಂಕಾರ ಸ್ವರೂಪಿಣಿಯಾದಂತಹ ಆದಿಮಾಯೆ. ಆಕೆ ಆವಿರ್ಭವಿಸಿದ ಬಳಿಕ ನಾವು ಮೂವರು ಏನು, ನಮ್ಮ ಮೂವರಿಂದ ಮುಂದೇನು ಎಂಬಂತಹ ಊಳಿಗವನ್ನಿತ್ತಳಲ್ಲ. ಸರಿ, ಸತ್ವ ರಾಜಸ ತಮವೆಂಬಂತಹ ಮೂರು ಗುಣಗಳು, ಸೃಷ್ಟಿ ಸ್ಥಿತಿ ಲಯವೆಂಬಂತಹ ಮೂರು ಕಾರ್ಯಗಳು, ಸತ್ಯ ವೈಕುಂಠ ಕೈಲಾಸ ಎಂಬಂತಹ ಮೂರು ಲೋಕಗಳು, ಸಾತ್ವಿಕ ಗುಣೋಪೇತನಾದಂತಹ ನಾನು ಇಂದಿರೆಯ ನಿರತ ಸೇವೆ, ಶೇಷನ ಮೆತ್ತನ್ನ ಹಾಸುಗೆ, ವಾಹನವಾದಂತಹ ಗರುಡನ ನಿರಂತರ ಕೈಂಕರ್ಯ. ಆಹಾ, ಸಕಲ ಸಮೃದ್ಧವಾಗಿದೆ ಈ ಪಾಲ್ಗಡಲ ಲೋಕ. ದುರಿತಗಳನ್ನು ದೂರ ಮಾಡುವಂತಹ ಲೋಕವಿದು ವೈಕುಂಠ. ಇಲ್ಲಿಗೆ ಬರುವವರೆಷ್ಟು ನನ್ನನ್ನು ಭಜಿಸುತ್ತಾ ನನ್ನನ್ನು ಪೂಜಿಸುತ್ತಾ ನಿತ್ಯವೂ ಈ ವೈಕುಂಠಕ್ಕೆ ಬರುವಂತಹ ಭಜಕರ ಸಂಖ್ಯೆ ಅಸಂಖ್ಯವಾದದ್ದು. ಕಷ್ಟಗಳನ್ನು ಹೊತ್ತುಕೊಂಡು ಬರುವಂತಹ ಅವರಿಗೆ ಸುಖದ ಅಮೃತ ಸಿಂಚನವಾಗುತ್ತದೆ. ಅಷ್ಟು ಮಾತ್ರವೇ, ಒಳ್ಳೆಯದು ಉಂಟು ಎಂದಾದ ಮೇಲೆ ಕೆಟ್ಟದು ಇರುವಂತದ್ದೇ. ದ್ವಂದ್ವತೆ ಲೋಕದ ನಿಯಮ. ನನ್ನನ್ನು ನಿತ್ಯವೂ ದೂಷಿಸುವವರು, ನಿತ್ಯವೂ ನಿಂದಿಸುವವರು ನನ್ನ ಸೋಲನ್ನು ಮಾತ್ರವಲ್ಲ ನನ್ನ ಸಾವನ್ನೇ ಕಾಯುವ ಮತ್ತೊಂದು ವರ್ಗವೂ ಇದೆ. ಅವರೇ ದಾನವರು. ಅವರ ಆಸೆ ಪೂರೈಕೆ ಆಗುತ್ತದೆಯೇ? ಅದು ಅಸಾಧ್ಯವಾದರೂ ಕೂಡ ಉಸಿರಿನ ಕೊನೆಯಲ್ಲಿಯವರೆಗೂ ಹರಿದ್ವೇಷವನ್ನು ಬಿಡಲಾರರು. ಅಂತವರನ್ನು ಕಾಲ ಕಾಲಕ್ಕೆ ಭೂಭಾರ ಹರಣಕ್ಕಾಗಿಯೇ ನಾನಾ ಅವತಾರಗಳನ್ನೆತ್ತಿ ತರಿದವರು ನಾನಿದ್ದೇನೆ. ನಮ್ಮ ಮೂಲ ಉದ್ದೇಶವೇನು? ಕಷ್ಟ ಸುಖ, ಸತ್ಯ ಅಸತ್ಯ, ಧರ್ಮ ಅಧರ್ಮಗಳೆಂಬಂತಹ ದ್ವಂದ್ವತೆಯನ್ನು ಸಮತೋಲನದಿಂದ ಕಾಯ್ದಿರಿಸುವುದಾಗಿದೆ. ತ್ರೈಮೂರ್ತಿಗಳಾದಂತಹ ನಮ್ಮಲ್ಲಿ ಯಾವುದೇ ಭೇದವಿಲ್ಲ ಎಂಬುದನ್ನು ಆದಿಯಲ್ಲೇ ನಾವು ಕಂಡುಕೊಂಡವರಿದ್ದೇವೆ. ಇದನ್ನೇ ಲೋಕಕ್ಕೆ ತಿಳಿಸುವುದರ ಮೂಲಕವಾಗಿ ಮಂದಿಗಳನ್ನು ಮತಿವಂತರನ್ನಾಗಿಸುವುದು ನಮ್ಮ ಆದ್ಯ ಕರ್ತವ್ಯ. ಲೋಕವು ಸುಭೀಕ್ಷಗೊಂಡಿದೆಯೇ, ಮುಂದೇನಾಗುತ್ತದೆ ಎಂದು ಕಾದು ನೋಡುತ್ತೇನೆ.
ಇರುವಂತಹ ಸ್ಥಳ ಚಂದ್ರಾವತಿ ಪಟ್ಟಣದಲ್ಲಿ ಯಾರೆಂದು ಕೇಳಿದ್ದೀರಾ? ಮುರಾಸುರನನ್ನು ಕೇಳಿಕೊಂಡಿದ್ದೇವೆ. ನಾನೇ ಸರಿ. ಬಂದಂತಹ ಕಾರ್ಯ ಅನೇಕವಿದೆ. ಹರಡನವರನ್ನು ಬೆಳೆಯುವುದು ದಾನವ. ಅಯ್ಯ! ಹರಡನವರನ್ನು ಬೆಳೆಯುವುದು ದಾನವ ಬುಡದಡೆ ನಡೆದಂತ. ಅರುಹಲು ಜನನೀಯ ಪರಮಾನಂದದಿರುವನವರಿಗೆ ಬೇಕು. ಶಂಕರ, ಕಾಪಾಡು ತಂದೆ ಕಾಪಾಡು. ಆ, ಪ್ರಾತಃ ಕಾಲದ ನಿತ್ಯವಿದೆಯನ್ನು ಪೂರೈಸಿ ಹ್ಮ್, ಇನ್ನು ಮುಂದೆ ಸಿಂಹಾಸನವನ್ನು ಏರಿದ್ದೇನೆ. ಆ, ನಮ್ಮವರೆಲ್ಲರೂ ಮುರಾಸರ ಮಹಾರಾಜರು ಜಯವಾಗಲಿ ಎಂದು ಘೋಷಣೆಯನ್ನು ಕೂಗುತ್ತಿದ್ದಾರೆ. ಸರಿ. ಮನಸ್ಸಿಗೆ ಸಂತೋಷವಾಗುತ್ತಾ ಉಂಟು. ಆದರೆ ಆ, ನಮ್ಮ ತಂದೆಯಾದ ರಾಣಿ ಜಂಗ ಮಹಾರಾಜರು ಆ, ಯುದ್ಧದಲ್ಲಿ ಅವರನ್ನು ಮೋಸದಿಂದ ಕೊಂದಿದ್ದಾರೆ. ಸರಿ. ಹುಟ್ಟಿಸುತ್ತಿರುವ ತಾಯಿಯನ್ನು ಹ್ಮ್, ಅವರಿಂದಲೇ ಅಪ್ಪಣೆಯನ್ನು ಪಡೆದು ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸಿ ಆ, ಪುರುಷನೋಪಿಗಳಿಂದ ಮರಣವೇ ಅವರವರ ಎಂದು ವರವನ್ನು ಪಡೆದಿದ್ದೇನೆ. ಆ, ಆದ್ದರಿಂದ ನಾನು ಅಜಯನಾಗಿದ್ದೇನೆ. ಆ, ಆ ದೇವತೆಗಳ ಮೇಲೆ ಸೇಡನ್ನು ತೀರಿಸಿಕೊಳ್ಳಬೇಕು. ಆ, ಯಾರಲ್ಲಿ ನಮ್ಮವರೇ ಬರಲಿ.
ಲೋಕಕ್ಕೆ ತರೋಣ. ಹಾಗೆ ಅಲ್ಲಿದೆ ಗಂಟೀರವ ಅಲ್ಲಿರುವೆನಯ್ಯ. ಆ ಸ್ಥಳ ಸ್ವರ್ಗಲೋಕಕ್ಕೆ ಯಾರೆಂದುಕೊಂಡಿದ್ದೀರಿ? ದೇವೇಂದ್ರನೆಂದು ಕೇಳಿಕೊಂಡಿದ್ದೇವೆ. ನಾನೇ ಸರಿ. ಬಂದಂತಹ ಕಾರ್ಯ ಅನೇಕವಿದೆ, ಅನೇಕವಿದೆ. ಚರಣಿಯೇಳು ದಾಂಜನ. ವಾಯ. ಯೇ. ಚರಣಿಯನು ಕೇಳಿದ ಜನವರಿಯದು
ಅಭಿಪ್ರಾಯವೇನು ತಿಳಿಸಿ. ಕೆಟ್ಟ ಬಿಡುವುದರು ಎದ್ದೇಳು. ನಮ್ಮ ಲೋಕಕ್ಕೆ ದಾನವರು ಬಂದಿದ್ದಾರೆ. ಚಿಂತೆಯನ್ನು ಬಿಡಿ, ಅವರನ್ನು ಸಮರ್ಥವಾಗಿ ನಾನು ಎದುರಿಸುತ್ತೇನೆ. ಹಾಗಾದ್ರೆ ತಡ ಮಾಡುದು ಸರಿ ಅಲ್ಲ. ಹೊರಡೋಣ ರಣಕ್ಷೇತ್ರಕ್ಕೆ. ಅಡಿ ಮುಂದಿಡಿಗ ನಡುವೆನು ನಾಗವ ಓಯ್ಯೋ ಅಡಿ ಮುಂದಿಡಿಗ ನಡುವೆನು ನಾಗವಾಡಲು ತರುವಳಸರ ಕೆಡಹಲು ಆಗದಲ ಬಡಿಸಿದ ನೀಡಿಯ ವಿಧಾನವ ಏನಿಲ್ಲ, ಬದುಕಬೇಕೆಂಬ ಆಸೆಯಿದ್ರೆ ಓಡಿ ಹೋಗು. ಇಲ್ಲ ತನ್ನ ಶಿರವನ್ನು ಆರಿಸುತ್ತೇನೆ, ಜಾಗ್ರತೆ. ಬಿಡುಗಣ್ಣ ಬಿಡುಗು ಬಿಡದೆ ಇರೋಗವ ಅಯ್ಯೋ ಬಿಡುಗಣ್ಣ ಬಿಡುಗು ಬಿಡದೆ ನಾಗವಡೆಯವರ ಹಸುರನಿಗೆ ಬಿಡುಗೊಳಿಸಲು ನಾವು ನಡೆದಂದಿರಿಯು ನಡೆದಿರುವುದರೊಳಗೆ ರಾಧಾವತೆ, ಏನಿಲ್ಲ, ಸ್ವರ್ಗದ ಅಧಿಕಾರ ನಮಗೆ ಸೇರಬೇಕಾದದ್ದು. ಆದರೆ ಆ ಕಪಟಿ ಹರಿಯ ಕೃಪೆಯಿಂದ ನಿಮ್ಮ ಪಾಲಿಗೆ ಸ್ಥಿರವಾಗಿದೆ. ನಿಮ್ಮ ಅಧಿಕಾರವನ್ನು ಬಯಸಿ ಬಂದಿದ್ದೇವೆ, ಬಿಟ್ಟುಕೊಡಿ. ಇಲ್ಲದೆ ಹೋದರೆ ಬಲವಂತವಾಗಿ ಪಡೆದುಕೊಳ್ಳಬೇಕಾದೀತು. ಜಾಗ್ರತೆ. ಗೆಲುವ ಬಣ್ಣಾಸುರನೇ ಗೆಲುವ ಬಣ್ಣಾಸುರನೇ ಪೂರ್ವ ದಳವೆಂಬ ಕಲಾದೊಳಗಿದನಿ ಕಲಬಲಗಳು ತೋರಿ ಎಳವೆಯ ತಂದೆ ಕಳವೆಯ ಮಪ್ಪುರಿಗೆ ಏನಿಲ್ಲ, ಸ್ವರ್ಗದ ಆಸೆಯಿಂದ ಬಂದವರು ಯಾರು ಶಾಶ್ವತವಾಗಿ ಉಳಿದಿಲ್ಲ. ನಿನಗೆ ಬುದ್ಧಿ ಮಾತು ತಿಳಿಸುವೆ. ಕಾಲಿಗೆ ಬುದ್ಧಿಯಲ್ಲಿ ಶರಣಾಗುವ ಅಥವಾ ಬಡಿಯುವ, ಹೇಳು. ಅಂದಿನ ಧರ್ಮದವು ಎಲ್ಲ ಭಗವ
ಶಿವನಿಂದ ವರವನ್ನು ಪಡೆದಿದ್ದಾನೆ. ಸಾಮರ್ಥ್ಯವಿದ್ದರೆ ಧುರವನ್ನು ಕೊಡು. ನದಿ ನದಿಯುತನೋ ಸೂರ್ಯಚಂದ್ರರಿಗೂ ನನ್ನ ಅಪ್ಪಣೆ ಇದೆ. ನಮ್ಮವರೇ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯೋಣ. ಕ್ಷೀರಸಾಗರ ವಾಸ ಮೈದೂರು ಶಂಕಟನಾಶ ನಾರದ ವಂದಿತ ಸಾರಸಲೋಚನ ನಾರಾಯಣ ಹರಿ ಶ್ರೀರಮಣೀಧ ಜಯ ಜಯ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವಿದ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಂ ಸರ್ವಲೋಕೈಕನಾಥಂ ಜಯ 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 ಜಂಬಾರಿ ಎತ್ತೇಳು ಪಾಲಾಂಬುದಿ ಕೈರುದ ಬೇಡು ಗಂಗಮನಿ ಸುರಿಪುದು ಸಂಬಿತಗೊಳ್ಳಿಪುದು ತುಂಬಿದ ಭವನೆಯೇ ಎಂಬಲು ಪೊರೆಯುವೆ ಜಂಬಾರಿ ಎದ್ದೇಳು ಜಂಬಾರಿ ವೈಕುಂಠ ಲೋಕಕ್ಕೆ ನನ್ನನ್ನು ಭಜಿಸುತ್ತಾ ನಿತ್ಯವೂ ಬರುವವನೇ ನೀನಿದ್ದೀಯ. ಆದರೆ ಇಂದು ಹಾಗಲ್ಲ. ಕಂಬನಿಯನ್ನು ಸುರಿಸುತ್ತಾ ಮುಕ್ಕೋಟಿ ದೇವತೆಗಳನ್ನು ಒಗ್ಗೂಡಿಸಿಕೊಂಡು ನಿಶಾ ಕಮಲದಂತೆ ವದನವನ್ನು ಮಾಡಿಕೊಂಡು ನನ್ನತ್ತ ಬಂದು ನನ್ನ ಪದದಳದತ್ತ ಬಿದ್ದಿದ್ದೀಯಲ್ಲ ಜಂಭಾರಿ, ಏನಾಯಿತಯ್ಯ? ಮುರಣೆಂಬ ದಾನವನು ಸುರಪುರವನಾಳುತ್ತಿಯನು ದುರುಳರ ತಂದಿ ಸುರಿ ಪರಿವಾರವ ದುರುಳರ ತಂದಿ ಸುರ ಪರಿವಾರವ ಪೊರೆಯೈ ಕರುಣಾಕರ ಮಧುಸೂದನ
ಜಯ ಜಯ ದೇವಾ ಸುರಪಾಲ, ಪುರಾಸುರನ ಬಾಧೆಯು ಅತಿಯಾಗಿದೆ. ಹೌದೇ? ಹ, ನಮ್ಮವರನ್ನೆಲ್ಲ ಓಡಿಸಿ ಹ್ಮ್. ಸ್ವರ್ಗಲೋಕವನ್ನು ಆಳುತ್ತಾ ಇದ್ದಾನೆ. ಹ, ದೇವಾ, ಹ್ಮ್. ನೀವೇ ನಮ್ಮನ್ನು ರಕ್ಷಿಸಬೇಕು. ದೇವಾ, ನೀವೇ ನಮ್ಮನ್ನು ರಕ್ಷಿಸಬೇಕು. ಪುರಾಸುರನ ಬಾಧೆ ಅಳಲದಿರು ಸುರಪಾಲ ಅಳಲದಿಯೋ ಸುರಪಾಲ ಆಯ್ 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 ಅಳಲದಿರು ಸುರಪಾಲ ಸುರಪಾಲ ಮನದಲ್ಲಿ ದಾಳಿ ಧೈರ್ಯಗಳ ಮನದಲ್ಲಿ ದಾಳಿ ಧೈರ್ಯಗಳ ಸುರಪಾಲ ಅಳಲದಿರು ಸುರಪಾಲ ಮನದಲ್ಲಿ ತಾಳಿ ಧೈರ್ಯಗಳ ಅಳ್ಳವಿಯೊಳ ಸುರನ ಅಳಿಸುತ್ತ ರಕ್ಷಿಪೇ ಒಳಲನ ಸೇರನೇ ಗೆಳಿಲನೇ ಹೋದನು ಅಡವಿಯೊಳ ಸುರನ ಅಳಿಸುತ್ತ ರಕ್ಷಿಪೆ ಕೊಳಲನ ಸೇರನೆ ಗೆಳಿಲನೆ ಹೋದನು ಸುರಪಾಲ ಸುರಪಾಲ, ದೇವಾ, ಪುರಾಸುರನ ಬಾಧೆಯಿಂದ ಕಂಗೆಟ್ಟೆಯ ಹೌದು. ನನ್ನ ಸನ್ನಿಧಾನಕ್ಕೆ ಬಂದ ಮೇಲೆ ಚಿಂತೆ ಏಕಯ್ಯ. ಚಿಂತೆಯನ್ನು ಮಾಡದಿರು. ಹ, ಸುರಿಯುವ ಕಮ್ಮನಿಯನ್ನು ಒರೆಸಿಕೊ. ಮುಕ್ಕೋಟಿ ದೇವತೆಗಳೆಲ್ಲರೂ ಎದ್ದೇಳಿ ಧೈರ್ಯವನ್ನು ತಾಳಿರಿ. ಶೀಘ್ರದಲ್ಲಿಯೇ ಆ ದುರುಳ ಪರಿವಾರವನ್ನು ಕೊಂದು ಕೊಡುತ್ತೇನೆ. ಅಲ್ಲಿಯವರೆಗೆ ವೈಕುಂಠ ಲೋಕದಲ್ಲೇ ಇದ್ದುಕೊಳ್ಳಿ. ಜಯ ಜಯ. ಸರಿದುಕೊಳ್ಳಿ. ಸುರಪನಿಗೆ ಅಭಯದ ಮಾತನ್ನಿತ್ತೆ. ನಾನೇ ಚಕ್ರಧಾರನಾಗಿದ್ದೇನೆ. ಗರುಡನನ್ನು ಬರ ಹೇಳಬೇಕಲ್ಲ. ಗರುಡ ಇದ್ದ ಬರೆಯು.
ಅದಕ್ಕೆ ಸಂಶಯವು ಪಾರಾಗಿ ದೇವಾ, ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಎದ್ದೇಳಯ್ಯ. ಶೀಘ್ರವಾಗಿ ಕರೆಸಿದ ಕಾರಣವೇನೆಂದು ತಿಳಿಸಿ. ಗರುಡ, ದುರುಳನಾದಂತಹ ಮುರಾಸುರನ ವಧೆಗಾಗಿ ಹೊರಟು ನಿಂತವ ಇದ್ದೇನೆ. ಸಿದ್ಧನಾಗು, ಸಿದ್ಧನಾಗು. ಶರಣಗಳಿಗಾಗಿ ಈಗ ಬಾರುವೆ ದೇವಾ, ಗರುಡ, ಉಗುರಿನಿಂದ ಆಗುವ ಕಾರ್ಯಕ್ಕೆ ಕೊಡಲೇಕೆ? ಅವನ ತಂದೆಯಾದಂತಹ ನಾಡೀಜಂಗನನ್ನು ಕೊಂದದ್ದು ನಾನೇ. ಸತ್ಯ. ಇವನನ್ನು ನಾನೇ ಕರೆದು ಬರುತ್ತೇನೆ. ಮುರಾಸುರನನ್ನು ನೀನೇ ವಧಿಸುತ್ತೀಯೋ? ಹಾ, ಶುಭವಾಗಲಿ ಅಯ್ಯ. ಹರಿಂದ ಅಪ್ಪಣೆ ಪಡೆದಿದ್ದೇನೆ. ತಡ ಮಾಡುವುದಲ್ಲ, ಶೀಘ್ರವಾಗಿ ತೆರಳುತ್ತೇನೆ. ಬಲನವೈನ ದೇಯ ನಿನ್ನ ಬಲರೆ 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 ಬಲನವೈನ ದೇಯ ನಿನ್ನ ಬಲವನ್ನೆಲ್ಲಗಲರುತ್ತಲಿ ಗೆಲಿದೆ ಎಂದು ಬಂದ ನಿಂಗದೆಳೆದುವವರೆಗೆ ಎಲ್ಲ ಪಕ್ಷಿಯೇ, ಏನೆಲ್ಲ? ನೀನು ಸಿಕ್ಕಿದ್ದು ಒಳ್ಳೆದಾಯ್ತು. ಹಾ, ನಿನ್ನನ್ನು ಕಾಯುತ್ತಾ ಇದ್ದೆ. ಹಾ. ನಿನ್ನನ್ನು ಕೊಂದು ನನ್ನ ತಂದೆ ಸೇಡನ್ನು ತೀರಿಸಿಕೊಳ್ಳುತ್ತೇನೆ. ತಂದೆಯ ನನ್ನ ಬಂದಾಗೆಯೋ ಅದ ಹಾಗೆ ಹಾಗೆ ತಂದೆಯನ್ನು ಕೊಂದಾಗಿ ಅಳಿಂದು ಬಂದೆಯ ಅಂದೆ ಬೆದರಿ ಎಂದೆ ಹೋದ ಎಂದು ನೆನೆದೆಯ ಪುರಾಸುರ, ನಿನ್ನ ತಂದೆಯಾದಂತ ನಾಡೀಜಂಗನನ್ನು ಕೊಂದದ್ದು ನಾನೇ. ನಿನ್ನನ್ನು ನಾನೇ ತರೆಯುತ್ತೇನೆ. ನೋಡೋಣ. ಬಂದೆಯ ಅಗಿದ ವದನೆಗೆ ಬಂದೆಯ ವೈಗಡು ವಾದನೆ ಎನು ತಂದೆಯವರಿಲ್ಲ ಮೂರ್ಖನೇ ಹಿಂದದ ಮನ ಮಧ್ಯ ರೂಪವು ಹೊಂದಿದೆ ಆಕೆ ಬೇಡು ಹೇಳಿದನು. ಎಲ್ಲ ಕಪಟ ನಾಟಕ ಸೂತ್ರಧಾರಿ. ಓಹೋ. ಹಲವರನ್ನು ಹಲವು ರೂಪವನ್ನು ದಾಳಿಗೊಂಡೆಯೋ. ಇದೋ ಮುರಾಸುರ ಬಲಬಲದಿಂದ ಶಕ್ತಿಶಾಲಿಯಾಗಿ ಬಂದಿದ್ದೇನೆ. ಹ. ನೀನು ಸಿಕ್ಕಿದ್ದ ಒಳ್ಳೆದಾಯ್ತು. ಹ್ಮ್. ಹಲ ಪ್ರಶ್ನೆಗಳನ್ನು ಕೇಳಲಿದೆ.
ರಾಕ್ಷಸ ವೀರ ತಮಾಸರನ್ನು ಯಾಕೆ ಕೊಂದೆ? ಮುರಾಸುರನೆಂದರೆ ನೀನೆಯೋ? ಸುರ ಪರಿವಾರವನ್ನು ಸೋಲಿಸಿ ಸುರಗದ್ದುಗೆಯನ್ನು ವಶಪಡಿಸಿಕೊಂಡೆಯ? ಸುರನನ್ನು ಓಡಿಸಿದ ಮಾತ್ರಕ್ಕೆ ನೀನೇ ವೀರನೆಂದು ಭಾವಿಸಿಕೊಂಡೆಯ? ನಿನ್ನ ಎದುರಾಗಿ ಯಮ ಸ್ವರೂಪದಲ್ಲಿ ಬಂದವ ಶ್ರೀಹರಿ ನಾನಿದ್ದೇನೆ. ಏನದು ನಿನ್ನ ಪ್ರಶ್ನೆ? ತಮಾಸುರನು ಅಂದೊಮ್ಮೆ ತಮಾಸುರನು ವೇದಗಳನ್ನು ಕದ್ದೊಯ್ದು ಸಾಗರದ ಮಧ್ಯಭಾಗದಲ್ಲಿ ಅವಿತಿದ್ದಾಗ ಅಂಧಕಾರವು ಸೃಷ್ಟಿಯಾಗಿತ್ತು. ಅಂಧಕಾರವನ್ನು ಹೋಗಲಾಡಿಸುವುದಕ್ಕೆ ಬೇಕಾಗಿಯೇ ವೇದಗಳನ್ನು ಪುನರಪಿತಿರುವುದಕ್ಕೆ ಬೇಕಾಗಿಯೇ ಮತ್ಸ್ಯಾವತಾರಿಯಾಗಿ ನಾನೇ ಬಂದವ. ಮುಂದಿನದ್ದೇನು? ಆದರೆ ಹಿರಣ್ಯಾಕ್ಷರನ್ನು ಯಾಕೆ ಕೊಂದೆ? ಹಿರಣ್ಯಾಕ್ಷನು ಭೂದೇವಿಯನ್ನು ಪೀಡಿಸುತ್ತಿದ್ದಂತಹ ಸಂದರ್ಭದಲ್ಲಿ ನಮ್ಮದಾದಂತಹ ತ್ರೈಮೂರ್ತಿಗಳ ಕಾರ್ಯಕ್ಕೆ ಉಪಟಳವಾಗಿತ್ತು. ಆದ್ದರಿಂದ ಅವನು ವದಾರ್ಹನಾಗಿದ್ದ. ಅವನನ್ನು ವರಾಹನಾಗಿ ಕೊಂದವ ನಾನಿದ್ದೇನೆ. ಅಧರ್ಮದ ಹಾದಿಯಲ್ಲಿ ನೀನು ಬಂದಿದ್ದೀಯಾ? ನಿನ್ನ ವಧೆಯು ಖಚಿತ. ಬಂದವರೆಗೆ ನಾನೆಲ್ಲ ಶಕ್ತಿಶಾಲಿಯಾಗಿ ಬಂದಿದ್ದೇನೆ. ಅವನನ್ನು ಅಟ್ಟಿಸಿಕೊಂಡು ಹೋಗುತ್ತಾನೆ. ಧರಣಿ ಪಾಲಕ ಗೀಳು ಮುರನೊಡನೆ ಬವರದಲ್ಲಿ ಎರಡೈದು ಹಗಲಿರುಳು ಮಾಧವಗೆ ಜಯ ಸಾರಿ ದೊರಕದಿರಿ. ಹಿಂದಿರುಗಿದು ಹಿನಾದ್ರಿಯಲ್ಲಿರುವ ಬದರಿಕಾಶ್ರಮವ ಸೇರಿ ಪರಿಗಿಸುವ ಹೇಮಾವತಿ ಗುಹೆಯ ಪಕ್ಕುತಾದರಿಯಂದ ಅದರಿಂದವು ಹಳವಿದದಿ ಚಿಂತಿಸುತ್ತ ಪರಮೇಶ್ವರಿಯ ಸ್ಮರಿಸಿದನು ವಾರಿಜಾಸನವ ಒಲಿದು ಬಲು ಭಕ್ತಿಯಿಂದ. ಏನಾಗಿ ಹೋಯಿತು? ದುರುಳ ಮುರಾಸುರನೊಂದಿಗೆ ಅದೆಷ್ಟು ಕಾಲ ಯುದ್ಧವನ್ನು ಮಾಡಿದೆನು ಎಂದಾದರೆ ಜಯವಧು ನನಗೆ ಒಲಿಯುತ್ತಾ ಇಲ್ಲ. ಅಹಿರ್ನಿಶಿಗಳ ಭೇದವಿಲ್ಲದೆ ಕದನವು ಅದೆಷ್ಟೋ ಸಮಯಗಳು ಕಳೆಯಿತು. ಆದರೂ ಸೋಲೆ ನನ್ನ ಪಾಲಿಗಡಿಸಿತು. ಆತನಿಂದ ಓಡೋಡಿಕೊಂಡು ಬಂದಿದ್ದೇನೆ. ಮುಂದೇನು ಮಾಡುವುದು? ಅರ್ಥವಾಯಿತು. ಅಂದು ಆದಿಮಾಯ ಹೇಳಿದಂತಹ ಮಾತು, ಕಷ್ಟ ಕಾಲದೊಳನ್ನ ನಿಷ್ಠೆಯಿಂದ ಭಜಿಸಿದರೆ ಕೊಟ್ಟು ಸಂದರ್ಶನವಾ? ಅದೆಷ್ಟೋ ಬಾರಿ ದುರುಳರ ಉಪಟಳವಾದಂತಹ ಸಂದರ್ಭದಲ್ಲಿ ತಾಯಿಯನ್ನು ಮೊರೆಹೊಕ್ಕವರು ನಾವಿದ್ದೇವೆ. ಆ ಕ್ಷಣದಲ್ಲಿ ಬಂದು ಲೋಕಕ್ಕೆ ಮಾರಕರಾದಂತಹ ದುರುಳರನ್ನು ತರಿದು ಲೋಕ ಕಲ್ಯಾಣವನ್ನು ಮಾಡಿದವಳು ತಾಯಿಯೇ ಇದ್ದಾಳೆ. ಈ ಹೊತ್ತಿಗೆ ನಾನು ಹೋಗಬೇಕಾಗಿರುವುದು ಆಕೆಯ ಸಾನ್ನಿಧ್ಯಕ್ಕೆ. ಸರಿ, ಎತ್ತ ಹೋಗುವುದು? ತುಯಿನಗಿರಿಯಲ್ಲಿರುವಂತಹ ಬದರಿಕಾಶ್ರಮದ ಹೇಮಾವತಿ ಗುಹೆಯನ್ನು ಹೊಕ್ಕು ಬಂದಿದ್ದೇನೆ. ತಾಯಿಯನ್ನೇ ಮನಸಾ ಸ್ಮರಿಸುತ್ತೇನೆ. ಜಯ 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 ನಮೋ ಶಂಕರಿ ವೈರಿ ಭಯಂಕರಿ ನಮೋ ಹ್ರೀಂಕಾರಿ ನಮೋ ಶಂಕರಿ ವೈರಿ ಭಯಂಕರಿ ನಮೋ ಹ್ರೀಂಕಾರಿ द्युमनि प्रकाशिति भ्रमरी भगवते कुमुदने त्रिगौरी महेश्वरी ताये जय जय नमो शंकरी वैरी भयंकरी नमो श्रृंगारी द्युमनि प्रकाशिते भ्रमरी भगवते कुमुदने
ತಸ್ಯೈ ನಮೋ ನಮಃ. ಅಮ್ಮ, ಇದು ನಿನ್ನ ಕಂದನಾದಂತಹ ಶ್ರೀಹರಿಗೆ ಸೋಲಾಗಿದೆ ತಾಯಿ. ನಿನ್ನ ಪದದಳದತ್ತ ಬಂದು ನಿಂತಿದ್ದೇನೆ. ಅಮ್ಮ, ಪ್ರತ್ಯಕ್ಷಳಾಗಮ್ಮ, ಪ್ರತ್ಯಕ್ಷಳಾಗು. ಪುಂಡರಿಗ ಮಗನು ಶ್ರೀಚಾಮುಂಡಿಯರ ಭಕ್ತಿಯಲ್ಲಿ ಪ್ರಾರ್ಥಿಸಿ, ಪುಂಡರಿಗ ಮಗನು ಶ್ರೀಚಾಮುಂಡಿಯ ಭಕ್ತಿಯಲ್ಲಿ ಪ್ರಾರ್ಥಿಸಿ, ಚಂಡಿಗೆ ಮೈದೋರಿದಳು ಚಾಮುಂಡಿಯರ ಭಕ್ತಿಯಲ್ಲಿ ಪ್ರಾರ್ಥಿಸಿಯೇ ಚಂಡಿಕೆ ಮೈದೋರಿದಳು. ದೇವಿ ಹೇ ಪಾವನ ಚರಿತೆ, ದೇವಿ ಹೇ ಪಾವನ ಚರಿತೆ, ನೀನೇ ಆವುದು ಕರುಣದಿ ಮಾತಿ, ಭಾವಶುದ್ಧಿಯುಳ್ಳಂದದಿ ಪದವಾ ಜಯ ಜಯ ಅಮ್ಮ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಜಯ 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 ಜಯ. ಶ್ರೀರಮಣ ಎದ್ದೇಳು ಅರಣ್ಯದೆಡೆಗೆ ಬಂದು, ಈ ರೀತಿಯಿಂದ ಎನ್ನ ನುಡಿಬ ಕಾರಣವ ಬೇಳನಲು ನಾರಾಯಣ ಕ್ಷಣದಿ. ಶ್ರೀರಮಣ ಎದ್ದೇಳು, ಜನನಿ ಎದ್ದೇಳು, ಹ ಸದ್ಧೈರ್ಯ ತಾಳು. ಹ ಈ ಬದನಿಕಾಶ್ರಮಕ್ಕೆ ಬಂದು ನನ್ನನ್ನೇ ಏಕೋ ಮನಸ್ಸಿನಿಂದ ತಪಸ್ಸನ್ನು ಮಾಡಿ ಪ್ರತ್ಯಕ್ಷೀಕರಿಸಿಕೊಂಡಿದ್ದೀಯಲ್ಲ. ಹ ಸೃಷ್ಟಿ ಸ್ಥಿತಿ ಪರಿಪಾಲಕನಾದಂತಹ ನಿನಗೆ ಒದಗಿದ ಸಂಕಟವಾದರೂ ಏನು, ನನ್ನಲ್ಲಿ ಹೇಳಿ ಪರಿಹರಿಸಿಕೊಡುತ್ತೇನೆ. ಧೈರ್ಯಸ್ಥನಾಗು, ಧೈರ್ಯಸ್ಥನಾಗು, ಧೈರ್ಯಸ್ಥನಾಗು. ಮಾ ಏನೆಂದು ಹೇಳು? ಜನನಿ ಕೇಳು, ಕೇಳಮ್ಮ. ಜನನಿಗೇಳು ಮುರನೆಂಬದನು ಜನಿಂದ ಅಪಜಯ ವಿದಯನಗಾಯಿತು. ಮುಂದಿನ್ನು ಕಳನ ಹನನ ಗೈಯುವ ಯತ್ನ ಮನಗೆ ತೋಚದೆ ನಿನ್ನ ನೆನೆದೆನೆ ಉಳಿಸೆ ಇನ್ನ ಹೆಸರನು. ಜನನಿ ಕೇಳು, ಜನನಿ, ಶ್ರೀಹರಿ, ನಿನ್ನ ಚಿತ್ತಕ್ಕೆ ವೇದ್ಯವಾಗದೇ ಇದ್ದದ್ದು ಯಾವುದಿದೆ ತಾಯಿ? ಆದರೂ ನನ್ನ ಬಾಯಿಂದಲೇ ಕೇಳುವಂತಹ ಆಸೆಯೇ ತಾಯಿ. ಅಮ್ಮ, ದುರುಳನಾದಂತಹ ಮುರಾಸುರ ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಸುರರನ್ನು ದಿಕ್ಕಾಪಾಲಾಗಿ ಓಡಿಸಿ ಸುರಗದ್ದುಗೆಯನ್ನು ವಶಪಡಿಸಿಕೊಂಡಿದ್ದಾನೆ. ಗರುಡನ ಸಮೇತವಾಗಿ ನಾನು ಯುದ್ಧ ಮಾಡಿದರು ಎಂದಾದರೆ
ಜಯವಧು ನನಗೆ ಒಲಿಯದೆ ಅಪಜಯವೇ ನನ್ನ ಶಿರವೆತ್ತಿ ಕುಳಿತಿದೆ ತಾಯಿ. ಮುಂದೇನು ಮಾಡುವುದು ಎಂದು ದಾರಿ ತೋಚದಾಗಿದೆ. ನೀನೇ ಗತಿ, ನೀನೇ ಮತಿ, ರಾಕ್ಷಸ ಕುಲಕುಠಾರ ಎಂಬಂತಹ ಬಿರುದನ್ನು ಉಳಿಸುವಂತಹ ಹೊಣೆ ನಿನ್ನಲ್ಲೇ ಇದೆ ತಾಯೇ. ಅಳುಗದಿರೋ ಅಳುಗದಿರು ನೀನಿಲ್ಲೇ ಮಲಗಿರಿಯೇ ಕಳನು ಹುಡುಗದ ಬರುವ ನೀಗಲಿಯೇ ಕಳನು ಹುಡುಗುದ ಬರುವ ನೀಗಲಿಯೇ ಅಳಿವ ನಿನ್ನ ನದಿ ನಾ ಸಂಭವಿಸಿ ಪಳಿವ ನಿನ್ನ ನದಿ ನಾ ಸಂಭವಿಸಿ ದಾನವನ ಕಲದಲ್ಲಿ ಸೌಹರಿಸಿ ದಾನವನ ಕಲದಲ್ಲಿ ಸೌಹರಿಸಿ ರಾಕ್ಷಸ ಕುಲಕುಟಾರಕನೆಂಬ ಬಿರುದನು ಉಳಿಪೆ ಎಂದಡಗಲ್ಗಿಯೇ ಉಳಿಪೆ ಎಂದಡಗಲ್ಗೆ ಅಳುಕದಿರೋ ಮಾಧವ ಜಗನ್ಮಾತೆ, ಚಿಂತಿಸದಿರು. ಹಾ ದುರುಳನಾದಂತಹ ಮುರಾಸುರ ಲೋಕ ಕಂಟಕನಾಗಿ ಮೆರೆಯುತ್ತಿದ್ದಾನೆ ಈ ಹೊತ್ತು. ಸತ್ಯವಮ್ಮ. ಸಜ್ಜನರಿಗೆ ಸಂಕಷ್ಟವನ್ನು ಒದಗಿಸಿಕೊಡುತ್ತಾ ಇದ್ದಾನೆ. ಹೌದಮ್ಮ. ಮಾನಿನಿಯರ ಮಾನರಕ್ಷಣೆ ಕಷ್ಟವಾಗಿ ಹೋಯಿತೆ. ಹಾ ಅಳಲದಿರು. ಕಿರಿದು ಸಮಯದಲ್ಲಿ ಆ ಕಳಲನ್ನು ಒದಿಸಿಕೊಡುತ್ತೇನೆ. ಹಾ ಅದಕ್ಕಾಗಿ ನೀನು ಇಲ್ಲಿಯೇ ಮಲಗಿದಂತೆ ನಟಿಸುತ್ತಾ ಇರು. ಕಳನು ನಿನ್ನನ್ನು ಅರಸುತ್ತಾ ಈ ಕಡೆಗೆ ಬರುತ್ತಾನೆ. ನಿನ್ನ ಮುಖಾರವಿಂದದಿಂದ ನಾನು ಉದ್ಭವಿಸಿ ಆ ಕಳನನ್ನು ಒದಿಸಿಕೊಡುತ್ತೇನೆ. ನಿಶ್ಚಿಂತನಾಗಿರು. ನಿನ್ನದ್ದಾದಂತಹ ಬಿರುದನ್ನು ನಿನಗೆ ಉಳಿಸಿಕೊಡುತ್ತೇನೆ. ಜಯಶಾಲಿಯಾಗು. ನಿನ್ನಾಗ್ನಿ ಶಿರೋಧಾರ್ಯ ತಾಯೇ. ತಾಯಿ ಇದ್ದಂತಹ ವಾಕ್ಯದಂತೆ ಇಲ್ಲೇ ಮಲಗುವಂತೆ ನಟನೆಯನ್ನು ಮಾಡುತ್ತೇನಂತೆ. ಯಾಗಯ್ಯ ಮಲಗಿರುವಿ ಲೋಕಯ್ಯ ನೀ ಯಾಕಯ್ಯ ಮಲಗಿರುವಿ ಯಾಕಯ್ಯ ಮಲಗಿರುವೆ ಲೋಕಯ್ಯ ನೀ ಯಾಕಯ್ಯ ಮಲಗಿರುವೆ ಯಾಕಯ್ಯ ಮಲಗಿರುವೆ ಲೋಕ ಮೂರದಲ್ಲೂ ನೀ ಅನೇಕ ಸಾಹಸಿಯಂತಿ ಲೋಕ ಮೂರದಲ್ಲೂ ನೀ ಏಕ ಸಾಹಸಿಯಂತೆ ಯಾಕಯ್ಯ ಮಲಗಿರುವೆ ಯಾಕಯ್ಯ ಮಲಗಿರುವೆ ಲೋಕಯ್ಯ ನೀ ಯಾಕಯ್ಯ ಮಲಗಿರುವೆ ಅಯ್ಯ ಯಾಕಯ್ಯ ಮಲಗಿರುವೆ ನನ್ನೊಂದಿಗೆ ಯುದ್ಧದಲ್ಲಿ ಸೋತು ಓಡಿ ಗುಹೆ ಬಳಿ ಮಲಗಿರುವೆ ನೀನು. ಏಕೆ ಹೋರಾಟ ಸಾಕಾಯಿತೆ? ಏಳಯ್ಯ ಏಳು, ಹೋರಾಟ ಮಾಡು. ಮೂರು ಲೋಕದಲ್ಲಿ ನೀನು ಏಕ ಸಾಹಸಿಯಂತೆ. ಏಳಯ್ಯ ಏಳು, ಏಳು
ಬರುವುದಿಲ್ಲವೇ ಈ ಹರಿತವಾದ ಕಟಾರಿಯಿಂದ? ಕರೆಯುವಾಗ ಯಾರು ಬರ್ತಾರೆ ನೋಡೋಣ.
ತಾಯೇ, ಲೋಕಕ್ಕೆ ಮಾರಕನಾದಂತಹ ಮುರಾಸುರನನ್ನು ವಧಿಸಿ ಲೋಕ ಕಲ್ಯಾಣವನ್ನು ಮಾಡಿದ್ದೀಯ. ಅಮ್ಮ, ನಿನ್ನ ಮುಂದಕ್ಕೆ ನನ್ನದೊಂದು ಅರಿಕೆ ಇದೆ ತಾಯಿ. ಏನದು? ತಾಯೇ, ಇಂದು ಹರಿವಾಸರ ಅಯಾಚಿತವಾಗಿ ಕಾಣಿಸಿಕೊಂಡು ದುಷ್ಟನನ್ನು ವಧಿಸಿದಂತಹ ನೀನು ಇನ್ನು ಮುಂದಕ್ಕೆ ಲೋಕದಲ್ಲಿ ಏಕಾದಶಿ ದೇವಿ ಎಂದೇ ಪ್ರಖ್ಯಾತಿಯನ್ನು ಪಡೆ. ನನ್ನ ಭಕ್ತರು ನಿನ್ನನ್ನು ಪರಿಪಾಲಿಸಿದರು ಎಂದಾದರೆ ಅವರಿಗೆ ಕಲ್ಯಾಣವನ್ನು ಮಾಡುತ್ತಾ ಲೋಕ ಕಲ್ಯಾಣವನ್ನು ಮಾಡುತ್ತಾಯೇ. ನಿನ್ನಿಷ್ಟದ